ಚರ್ಮ ಅಂದರೆ ಕೇವಲ ಸೌಂದರ್ಯದ ಸಂಕೇತ ಅಷ್ಟೇ ಅಲ್ಲ, ಅದು ಆರೋಗ್ಯದ ಮೂಲ ಶಕ್ತಿ. ಇಡೀ ಶರೀರದಲ್ಲಿ ಆರೋಗ್ಯದ ಶಕ್ತಿ ಗಟ್ಟಿಯಾಗಿರ್ತದೆ. ಈ ಚರ್ಮ ನಮ್ಮ ಶರೀರದಲ್ಲಿ ಹಲವಾರು ಇನ್ಫ್ಲಮೇಷನ್ಗಳನ್ನು ಸೃಷ್ಟಿ ಮಾಡಲಿಕ್ಕೆ ಮೂಲ ಕಾರಣ. ಚರ್ಮದ ಆರೋಗ್ಯ ಕೆಟ್ಟರೆ ಶರೀರದಲ್ಲೆಲ್ಲ ಇನ್ಫ್ಲಮೇಷನ್ ಆಗ್ತವೆ. ಆರೋಗ್ಯದಲ್ಲಿ ಹಲವಾರು ಸಮಸ್ಯೆಗಳು, ಸೋರಿಯಾಸಿಸ್ಸು, ಆಮೇಲೆ ಹುಳುಕಡ್ಡಿ, ಫಂಗಲ್ ಇನ್ಫೆಕ್ಷನ್ನು, ಗಜಕರ್ಣ, ರಿಂಗ್ ವರ್ಮು, ಇಂಥವೆಲ್ಲ ಸಮಸ್ಯೆಗಳು ಬರಲಿಕ್ಕೆ ಚರ್ಮದ ಆರೈಕೆಯನ್ನು ಸರಿಯಾಗಿ ಮಾಡದೇ ಇರೋದು. ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಭಕ್ತಿಯ ಶರಣಾರ್ಥಿ. ಆತ್ಮೇರೆ, ಚರ್ಮದ ಆರೈಕೆಗಾಗಿ ಅದ್ಭುತ ಸ್ನಾನ ಚೂರ್ಣವನ್ನು ಕುರಿತಾಗಿ ಮಾಹಿತಿ ನೋಡೋಣ. ಚರ್ಮ ಅಂದರೆ ಕೇವಲ ಸೌಂದರ್ಯದ ಸಂಕೇತ ಅಷ್ಟೇ ಅಲ್ಲ, ಚರ್ಮ ಅಂದರೆ ಅದು ಆರೋಗ್ಯದ ಮೂಲ ಶಕ್ತಿ. ಇದನ್ನು ಬ್ಯಾರಿಯರ್ ಇಮ್ಯುನಿಟಿ ಅಂತಲೂ ಕೂಡ ಕರೀತಾರೆ ಚರ್ಮವನ್ನು. ಚರ್ಮದ ಆರೋಗ್ಯ ಚೆನ್ನಾಗಿದ್ದರೆ ಇಡೀ ಶರೀರದಲ್ಲಿ ಆರೋಗ್ಯದ ಶಕ್ತಿ ಗಟ್ಟಿಯಾಗಿರ್ತದೆ. ಈ ಚರ್ಮ ನಮ್ಮ ಶರೀರದಲ್ಲಿ ಹಲವಾರು ಇನ್ಫ್ಲಮೇಷನ್ಗಳನ್ನು ಸೃಷ್ಟಿ ಮಾಡಲಿಕ್ಕೆ ಮೂಲ ಕಾರಣ. ಚರ್ಮದ ಆರೋಗ್ಯ ಕೆಟ್ಟರೆ ಶರೀರದಲ್ಲೆಲ್ಲ ಇನ್ಫ್ಲಮೇಷನ್ ಆಗ್ತವೆ. ಹಾಗೆ ಚರ್ಮದ ಆರೋಗ್ಯದಲ್ಲಿ ಹಲವಾರು ಸಮಸ್ಯೆಗಳು, ಸೋರಿಯಾಸಿಸ್ಸು, ಆಮೇಲೆ ಹುಳುಕಡ್ಡಿ, ಫಂಗಲ್ ಇನ್ಫೆಕ್ಷನ್ನು, ಗಜಕರ್ಣ, ರಿಂಗ್ ವರ್ಮು, ಇಂಥವೆಲ್ಲ ಸಮಸ್ಯೆಗಳು ಬರಲಿಕ್ಕೆ ಪ್ರಧಾನವಾಗಿರ್ತಕ್ಕಂಥ ಕಾರಣ ಏನಂದರೆ ನಾವು ಚರ್ಮದ ಆರೈಕೆಯನ್ನು ಸರಿಯಾಗಿ ಮಾಡದೇ ಇರೋದು. ಚರ್ಮ ರೋಗಗಳು ಹೆಚ್ಚಾಗಿ ಈ ಇತ್ತೀಚಿನ ದಿನಗಳಲ್ಲಿ ವೃದ್ಧಿ ಆಗ್ತಾ ಇದ್ದಾವೆ. ಅದಕ್ಕೆ ಕಾರಣ ಅಂದರೆ ನಾವು ಬಳಸೋ ಸೋಪು, ಶ್ಯಾಂಪು, ಕೆಮಿಕಲ್ ಕ್ರೀಮ್ಗಳು. ಇದನ್ನು ಬಳಕೆ ಮಾಡಿ ಅದರ ಪ್ಲಾಸ್ಟಿಕ್ ಅಂಶವನ್ನು ಬಿಸಾಕ್ತೀವಿ. ಅದು ಕೂಡ ಎಲ್ಲ ಹೊರಗಡೆ ಪೊಲ್ಯೂಷನ್ ಮಾಡ್ತಾ. ಯಾಕಂದರೆ ಒಂದು ಪ್ಲಾಸ್ಟಿಕ್ಕು ಸಿಂಗಲ್ ಯೂಸ್ ಮಾಡಿ ಬಿಸಾಕಿದ್ರಿಂದ ಅದು ಕರಗಲಿಕ್ಕೆ 1500ರಿಂದ 1000 ವರ್ಷ ತೆಗೆದುಕೊಳ್ತದೆ. ಅದರಿಂದ ನದಿಗಳು ಬ್ಲಾಕ್ ಆಗ್ತಾ ಇದ್ದಾವೆ, ಕೆರೆ ಕಟ್ಟೆಗಳಲ್ಲಿ ಪ್ಲಾಸ್ಟಿಕ್ ಅಂಶ ಜಾಸ್ತಿ ಆಗ್ತದೆ, ವಾತಾವರಣದಲ್ಲಿ ಪ್ಲಾಸ್ಟಿಕ್ ಜಾಸ್ತಿಯಾಗಿ ಒಂದು ಎನರ್ಜಿ ಹಾಳಾಗ್ತಾ ಇದೆ. ಅದರಲ್ಲಿ ಗಾಳಿಯಲ್ಲಿ ಪ್ಲಾಸ್ಟಿಕ್ ಅಂಶ ಸೇರಿ, ನ್ಯಾನೋ ಪ್ಲಾಸ್ಟಿಕ್ ಅಂಶ ಎಲ್ಲ ಸೇರಿ ಅದು ನಮಗೆ ಶ್ವಾಸಕೋಶದ ಕ್ಯಾನ್ಸರು, ಬ್ರೈನ್ ಟ್ಯೂಮರು, ಹಾರ್ಟ್ ಬ್ಲಾಕೇಜು, ಚರ್ಮದ ಇನ್ಫೆಕ್ಷನ್ಗಳು, ಆರೋಗ್ಯದಲ್ಲಿ ಇಮ್ಯುನಿಟಿಯ ತೊಂದರೆಗಳನ್ನು ಹೆಚ್ಚು ಮಾಡಲಿಕ್ಕೆ ಮುಖ್ಯ ಕಾರಣ ಆಗ್ತದೆ. ಪ್ರಕೃತಿನ ಹಾಳು ಮಾಡ್ಕೊಳ್ತಾಯಿದೆ, ನಾವು ಹಾಳಾಗ್ತಾಯಿದೆ. ಮುಂದಿನ ಪೀಳಿಗೆಗೆ ನಾವು ಇಡೀ ಒಂದು ನೇಚರ್ನ ಹಾಳು ಮಾಡಿ ಹೋಗ್ತಾ ಇದ್ದದಕ್ಕೆ ಸೋಪು, ಶ್ಯಾಂಪು, ಕ್ರೀಮ್ಗಳನ್ನು ಮನೆಯಿಂದ ಹೊರಗಡೆ ಹಾಕಿ ಅದರ ಬದಲಾಗಿ ಚರ್ಮದ ಆರೈಕೆಗಾಗಿ ಒಂದು ಅದ್ಭುತವಾಗಿರ್ತಕ್ಕಂಥ ಸ್ನಾನ ಚೂರ್ಣ ನಿಮ್ಗೆ ಹೇಳ್ಕೊಡ್ತೇನೆ. ಅದೇನು ಅಂತ ಹೇಳಿದರೆ, ಒಂದು 100 ಗ್ರಾಮು ಮೆಂತ್ಯ ಪುಡಿ, ಒಂದು 200 ಗ್ರಾಮ್ನಷ್ಟು ಕಸ್ತೂರಿ ಅರಿಶಿನ, 1 kg ಕಡಲೆ ಹಿಟ್ಟು. ಈ ಪ್ರಮಾಣದಲ್ಲಾದರೂ ಮಾಡ್ಕೋಬೋದು. ಇದನ್ನೆಲ್ಲ ಮಿಕ್ಸ್ ಮಾಡಿ ಇಟ್ಕೋಬೋದು. ಅಥವಾ 100 ಗ್ರಾಮ್ ಕಸ್ತೂರಿ ಅರಿಶಿನ, 1/4 kg ಮೆಂತ್ಯ ಕಾಳು, 1/2 kg ಕಡಲೆ ಹಿಟ್ಟು ಅಥವಾ ಹೆಸರು ಕಾಳು ಹಿಟ್ಟು, ಇದನ್ನು ಮಿಶ್ರಣ ಮಾಡಿ ಇಟ್ಕೊಂಡು ಆ ಸ್ನಾನದ ಪುಡಿ 1 ತಿಂಗಳಿಗೆ ಆಗ್ಬಿಡ್ತದೆ. ಅದನ್ನು ಮನೆಯಲ್ಲಿ ಒಂದು 2-3 ಜನ ಇದ್ದರೆ 1 ತಿಂಗಳಿಗೆ ಆಗ್ತದೆ. ಅದನ್ನು ಪ್ರತಿದಿನ ನಾವು ಸ್ನಾನಕ್ಕೋಸ್ಕರ ಬಳಸೋದ್ರಿಂದ ಚರ್ಮದ ಕಾಂತಿ ವೃದ್ಧಿ ಆಗುತ್ತೆ. ಈ ಸೋಪು, ಶ್ಯಾಂಪು, ಕ್ರೀಮ್ಗಳಿಗೆ ಬಳಸ್ತಕ್ಕಂಥ ದುಡ್ಡು ಕೂಡ ಉಳಿತಾಯ ಆಗುತ್ತೆ. ಚರ್ಮದ ಕಾಂತಿನೂ ಹೆಚ್ಚಾಗುತ್ತೆ, ದೇಹದ ಇಮ್ಯುನಿಟಿನೂ ಕೂಡ ಸ್ಟ್ರಾಂಗ್ ಆಗುತ್ತೆ. ಇದು ಒಂದಾಯಿತು. ಮತ್ತೊಂದು ಸ್ನಾನ ಚೂರ್ಣ ಹೇಗೆ ಮಾಡೋದು? 100 ಗ್ರಾಮ್ ಬೇವಿನ ಸೊಪ್ಪಿನ ಪುಡಿ, 100 ಗ್ರಾಮು ಹರಳೆ ಎಲೆಯ ಪುಡಿ, ಆಮೇಲೆ 100 ಗ್ರಾಮು ತುಳಸಿ ಎಲೆಯ ಪುಡಿ, 100 ಗ್ರಾಮು ಬಿಲ್ಪತ್ರೆ ಎಲೆಯ ಪುಡಿ. ಎಲ್ಲ ಎಲೆಗಳನ್ನ ಹೆಂಗೆ ಮಾಡಬೇಕು? ಚೆನ್ನಾಗಿ ನೆರಳಲ್ಲಿ ಒಣಗಿಸಿ ಪುಡಿ ಮಾಡ್ಕೋಬೇಕು. ಆಮೇಲೆ 100 ಗ್ರಾಮು ಗರಿಕೆ ಹುಲ್ಲು ಏನು ಬರುತ್ತಲ್ಲ ಅದರ ಒಂದು ಪುಡಿ. ಅದ್ಭುತವಾದ ಚರ್ಮದ ಕಾಂತಿಯನ್ನು ಹೆಚ್ಚಿಸ್ತಕ್ಕಂಥ, ಒಂದು ಇನ್ಫ್ಲಮೇಷನ್ ದೂರ ಮಾಡ್ತಕ್ಕಂಥ, ಚರ್ಮದ ರೋಗಗಳು 100 ವರ್ಷ ಆದರೂ ಬರ್ದಂಗೆ ಒಂದು ಆರೋಗ್ಯವನ್ನು ಕಾಪಾಡ್ತಕ್ಕಂಥ ಆ್ಯಂಟಿ ಏಜಿಂಗ್, ಆ್ಯಂಟಿ ಇನ್ಫ್ಲಮೇಟ್ರಿ, ಆ್ಯಂಟಿ ಬ್ಯಾಕ್ಟೀರಿಯಲ್, ಆ್ಯಂಟಿ ಮೈಕ್ರೋಬಿಯಲ್, ಆ್ಯಂಟಿ ಫಂಗಲ್ ಅಂಶವನ್ನು ಹೊಂದಿರತಕ್ಕಂಥ ಈ 5 ಪದಾರ್ಥಗಳನ್ನು ನಾವು ಪುಡಿ ಮಾಡಿಕೊಂಡು ಅವನ್ನ ಮಿಶ್ರಣ ಮಾಡಿಕೊಂಡು ಚರ್ಮಕ್ಕೆ ನಾವು ಉಪಯೋಗ ಮಾಡೋದ್ರಿಂದ ನಾವು ಎಷ್ಟೇ ವರ್ಷ ಆಗಲಿ ಯುವಕ ಯುವತಿಯರ ಥರ ಕಾಣಿಸ್ಬೋದು. ಚರ್ಮ ಅಷ್ಟು ಚೆನ್ನಾಗಿರುತ್ತೆ, ಸುಕ್ಕಾಗೋದಿಲ್ಲ, ರಿಂಕಲ್ಸ್ ಆಗೋದಿಲ್ಲ, ಓಪನ್ ಫೋರ್ಸ್ ಆಗೋದಿಲ್ಲ, ಡಾರ್ಕ್ ಸ್ಪಾಟ್ಸ್ ಆಗೋದಿಲ್ಲ, ಯಾವ ಸಮಸ್ಯೆಗಳು ಕೂಡ ಚರ್ಮಕ್ಕೆ ಬರೋದಿಲ್ಲ. ಈ 5 ಪೌಡ್ರ್ಗಳನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ಆ ಒಂದು ಪೌಡ್ರ್ನಲ್ಲಿ 1 kg ಕಡಲೆ ಹಿಟ್ಟು ಅಥವಾ ಹೆಸರು ಕಾಳು ಹಿಟ್ಟು ಮಿಕ್ಸ್ ಮಾಡಿ ಇಟ್ಕೊಂಡು ಆ ಒಂದು ಸ್ನಾನ ಚೂರ್ಣದಲ್ಲಿ ನೀವು ಪ್ರತಿದಿನ ಎಷ್ಟು ಬಳಸ್ತಿರಲ್ಲ ಅಷ್ಟು ತೆಗೆದುಕೊಳ್ಳಿ. ಅದನ್ನು ನೀರಿನ ಜೊತೆಗೆ ಅಥವಾ ಹಾಲಿನ ಜೊತೆಗೆ ಮಿಶ್ರಣ ಮಾಡ್ಕೊಂಡು ಪೇಸ್ಟ್ ಥರ ಮಾಡ್ಕೊಂಡು ಮೈಗೆಲ್ಲ ಲೇಪನ ಮಾಡಿ
ಸ್ನಾನ ಮಾಡಿ ನೋಡಿ. ನಿಮ್ಮ ಚರ್ಮದ ಕಾಂತಿನೂ ಹೆಚ್ಚಾಗುತ್ತೆ, ಚರ್ಮದ ಆರೋಗ್ಯನೂ ಕೂಡ ಚೆನ್ನಾಗಿರುತ್ತೆ. ಇದಿಷ್ಟು ಚರ್ಮದ ಆರೈಕೆಯನ್ನು ಮಾಡ್ತಕ್ಕಂಥ ಸ್ನಾನ ಚೂರ್ಣಗಳು. ಅಂಟ್ವಾಳಕಾಯಿಯನ್ನು ಪುಡಿ ಮಾಡಿ ಇಟ್ಕೊಳ್ಳಿ. ಆ ಪುಡಿಯಿಂದನೂ ಕೂಡ ನೀವು ಸ್ನಾನ ಮಾಡೋದ್ರಿಂದ ಚರ್ಮದ ಆರೈಕೆ ಚೆನ್ನಾಗಿರುತ್ತೆ. ಮತ್ತು ಅಂಟ್ವಾಳಕಾಯಿ ಒಂದು 200 ಗ್ರಾಮು, ಅದರ ಜೊತೆಗೆ ಸೀಗೆಕಾಯಿ ಒಂದು 100 ಗ್ರಾಮು, ಇವೆರಡನ್ನೂ ಪೌಡ್ರ್ ಮಾಡಿ ಇಟ್ಕೊಳ್ಳಿ. ಆ ಪೌಡ್ರನ್ನ ಏನು ಮಾಡಬೇಕಂದ್ರೆ ತಲೆ ಸ್ನಾನ ಮಾಡಬೇಕಾದ್ರೆ ಉಪಯೋಗಿಸಿ ನೀವು ತಲೆ ಸ್ನಾನ ಮಾಡೋದ್ರಿಂದ ಸ್ಕಾಲ್ಪ್ ಸೊರಿಯಾಸಿಸ್ಸು, ಡ್ಯಾಂಡ್ರಫು, ಆಮೇಲೆ ನೆರೆ ಕೂದಲಿನ ಸಮಸ್ಯೆ, ಬಿಳಿ ಕೂದಲಿನ ಸಮಸ್ಯೆ ಜೊತೆಗೆ ಕೂದಲು ಕಟ್ಟಾಗೋದು, ಹೇರ್ ಫಾಲ್ ಆಗೋದು, ಅಲೋಪೇಶಿಯಾದಂಥ ಸಮಸ್ಯೆಗಳು ಬರೋದನ್ನು ಅದು ತಡೆಗಟ್ಟುತ್ತೆ. ಅದಕ್ಕಾಗಿ ನಮ್ಮ ಸ್ನಾನಕ್ಕಾಗಿ ಈ 2-3 ರೀತಿಯ ಚೂರ್ಣವನ್ನು ಹೇಳಿದೆ. ಮತ್ತು ತಲೆ ಸ್ನಾನಕ್ಕಾಗಿ ಅಂಟ್ವಾಳಕಾಯಿ ಮತ್ತು ಸೀಗೆಕಾಯಿಯನ್ನು ಬಳಸಿ ಆ ಪುಡಿಯನ್ನು ಸಹ ನಾವು ಉಪಯೋಗಿಸ್ಬೋದು. ಇದು ತಲೆ ಸ್ನಾನಕ್ಕೆ ಉಪಯುಕ್ತವಾಗಿರ್ತಕ್ಕಂಥ ಒಂದು ಪದಾರ್ಥವಾಗುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಈ ಮಾಹಿತಿಯನ್ನು ಶೇರ್ ಮಾಡಿ. ಒಳ್ಳೆಯ ವಿಚಾರಗಳನ್ನ ಶೇರ್ ಮಾಡೋದು ನಮಗೂ ಒಳ್ಳೆಯದಾಗುತ್ತೆ, ಜನರಿಗೂ ಒಳ್ಳೆಯದಾಗುತ್ತೆ, ನಮಗೂ ಸಹ ಪುಣ್ಯ ಸಿಗ್ತದೆ. ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರಲ್ಲಿ ಏನಾದರೂ ಡೌಟ್ಸ್ಗಳಿದ್ದರೆ ಕಮೆಂಟ್ ಮೂಲಕ ಪ್ರಶ್ನೆ ಕೇಳ್ಬೋದು. ತಮ್ಮೆಲ್ಲರಿಗೂ ಶರಣಾರ್ಥಿ. ಇನ್ನಷ್ಟು ಆಯುರ್ವೇದ ಮತ್ತು ಯೋಗ ಚಿಕಿತ್ಸೆ ಟಿಪ್ಸ್ಗಾಗಿ ವೈದ್ಯಶ್ರೀ ಹೆಲ್ತ್ ಟಿಪ್ಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಫೇಸ್ಬುಕ್, ಇನ್ಸ್ಟಾಗ್ರಾಂನಲ್ಲಿ ಫಾಲೋ ಮಾಡಿ.